ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಮನೆ ಬ್ಲಾಗ್ಸ್ಗೆ ಸ್ವಾಗತ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಲಡ್ಡು. ನೀವು ಸಹ ಟ್ರೈ ಮಾಡಿ ನೋಡಿ. ಹಬ್ಬಗಳಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದಾಗ ತುಂಬ ಕಾಯಿಗಳಿರುತ್ತಲ್ಲ, ಅಂಥ ಸಮಯದಲ್ಲಿ ಈ ಥರ ಉಂಡೆಗಳನ್ನು ಮಾಡಿಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಉಂಡೆಗಳನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಬಾದಾಮಿ ಗೋಡಂಬಿನೇ ಜಾಸ್ತಿ ಬೇಕಾದರೂ ತೊಗೊಂಡ್ರು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. 1/4 ಬಟ್ಲು ಬೆಲ್ಲ, 2 ಬಟ್ಲು ತೆಂಗಿನಕಾಯಿ ತುರಿ ಮತ್ತು ಹಾಗೆ 1 ಬಟ್ಲು ಚಿರೋಟಿ ರವೆನ ಯಾವ ಅಳತೆ ತಗೊಂಡಿರ್ತೀವೋ ಅದೇ ಅಳತೆಲಿ 2 ಬಟ್ಲು ತೆಂಗಿನಕಾಯಿ ತುರಿನ ತಗೋಬೇಕು. ನೆಕ್ಸ್ಟ್ ನಾವು ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ. ಅದಕ್ಕೆ 1-2 ಚಮಚ ತುಪ್ಪ ಹಾಕಿ, ತುಪ್ಪ ಕರಗಿದ ನಂತರ ಬಾದಾಮಿನ ಸೇರಿಸ್ಕೊಳ್ಳಿ. ಬಾದಾಮಿನ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿನೂ ಸಹ ಸೇರಿಸ್ಕೊಳ್ಳಿ. ಅದನ್ನು ಸಹ 2 ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಅದು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಚೆನ್ನಾಗಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ತುಂಬ ಸಣ್ಣಗೆ ಮಾಡಬಾರ್ದು. ನೋಡಿ ಕಾಣಿಸ್ತಿದೆಯಲ್ಲ ಈ ಥರ. ಅದೇ ಬಾಣಲಿಗೆ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಪಾತ್ರೆಗೆ ತೆಂಗಿನಕಾಯಿನೂ ಸಹ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚಿರೋಟಿ ರವೆ ಒಳಗಡೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಸಮಯ ಆಗುತ್ತೆ. ಹಾಗಾಗಿ ಇದನ್ನು ಸಹ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಇದು ಉದ್ದುದ್ರಾಗಿ ಬರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಸ್ಮೆಲ್ಲು ಸಹ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ಉದುದ್ರು ಥರ ಬರುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ರವೆ ಮಿಕ್ಸ್ಚರ್ ಒಳಗಡೆ ಸೇರಿಸಿ ಒಂದು 5-10 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಸಿಹಿ ತಿಂಡಿ ಮಾಡುವಾಗ ಪೇಷನ್ಸು ಕೂಡ ಮುಖ್ಯ ಆಗುತ್ತೆ. ನೋಡಿ ನಾನಿವಾಗ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿನ. ಇದನ್ನು ಸಹ ಒಂದು 10 ನಿಮಿಷ ಹುರಿಬೇಕಾಗುತ್ತೆ. ಇದು ಸಮಯ ಹಿಡಿಯುತ್ತೆ. ಅದು ಘಮ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಿ. ಆಮೇಲೆ ತೆಂಗಿನಕಾಯಿಯಿಂದ ಎಣ್ಣೆ ಬಿಡ್ತಾ ಬರುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಇಲ್ಲಿ ಪಾಕನ ರೆಡಿ ಮಾಡಬೇಕು. ಇದಕ್ಕೆ ಬೆಲ್ಲದ ಪಾಕನ ಒಂದೆಳೆ ಪಾಕ ಬರೋ ಥರ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳು ಆಗಬಾರ್ದು. ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ, ಈ ಥರ ಇರಬೇಕು. ಬೆಲ್ಲದ ಪಾಕನ ಕಾಯಿ ಮಿಶ್ರಣದ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿಂದ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ನಾವಿವಾಗ ಬೆಲ್ಲದ ಪಾಕ ಸೇರಿಸಿರ್ತೀವಲ್ಲ, ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಈ ಸಮಯದಲ್ಲಿ 1-2 ಚಮಚ ತುಪ್ಪ ಹಾಕಿ, ತುಪ್ಪ ಸೇರಿಸೋದ್ರಿಂದ ರುಚಿ ಕೂಡ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಸೇರಿಸ್ಕೊಳ್ಳಿ. ಬೇಡ ಅಂತಂದವರು ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಕಾಯಲ್ಲೇ ಸಹ ಎಣ್ಣೆ ಇರುತ್ತಲ್ವ, ಹಂಗಾಗಿ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊತಾ ಇರಿ. ನೆಕ್ಸ್ಟ್ ನಾವಿಲ್ಲಿ ಡ್ರೈ ಫ್ರೂಟ್ಸ್ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀವಿ. ಹಾಗೆ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 3-4 ಚಮಚ ನೀರು ಹಾಕ್ಕೊಳ್ಳಿ. ನೀರು ಹಾಕೋದ್ರಿಂದ ರವೆನೂ ಸಹ ಚೆನ್ನಾಗಿ ಬೇಯುತ್ತೆ. ರವೆ ಬೇಯೋದ್ರಿಂದ ಉಂಡೆಗಳು ಸಾಫ್ಟಾಗಿ ಬರುತ್ತೆ. ಉಂಡೆ ಏನು ಕೆಟ್ಟೋಗೋದಿಲ್ಲ. ಚೆನ್ನಾಗಿ ನೆಕ್ಸ್ಟ್ ಮಿಕ್ಸ್ ಮಾಡ್ಕೊತಾ ಬರ್ತಾ ಎಣ್ಣೆನೂ ಸಹ ಜಾಸ್ತಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ, ಈ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಏನು ಕಟ್ಟಬೇಕಂತಿಲ್ಲ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆನ ಕಟ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆಗಳನ್ನ ಕಟ್ತಾ ಇದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಒಂದು ಸ್ವಲ್ಪ ಚಿಕ್ಕಕ್ಕೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ತುಂಬ ಟೇಸ್ಟಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನೀವು ಸಹ ಟ್ರೈ ಮಾಡಿ. ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ಕಾಣಿಸ್ತಿದೆಯಲ್ಲ, ಎಷ್ಟು ಸಾಫ್ಟಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.